ಹೆಲೋ ಗೈಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರಿಗೂ ಓನ್ಲಿ ಸ್ಕಿನ್ ಮಾತ್ರ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಹೇರ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತು ನಾನು ನನ್ನ ಹೇರ್ ಫಾಲನ್ನು ಹೇಗೆ ಕಂಟ್ರೋಲ್ ಮಾಡಿಕೊಂಡೆ ಅನ್ನೋದನ್ನು ತೋರಿಸ್ತೀನಿ. ಸೊ ಫಸ್ಟ್ ಆಫ್ ಆಲ್ ನನಗೆ ಶಾಂಪೂ ಮೆಥಡ್ ಗೊತ್ತಿರಲಿಲ್ಲ ಆಯಿತಾ. ಶಾಂಪೂ ಮಾಡೋ ಮೆಥಡೇ ಗೊತ್ತಿರಲಿಲ್ಲ. ಲೈಕ್ ನಾನು ಡೈರೆಕ್ಟ್ ಶವರ್ ಕೆಳಗಡೆ ಶಾಂಪೂ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಬಟ್ ಆಮೇಲೆ ನನಗೆ ಗೊತ್ತಾಯಿತು, ನಾನು ಯಾವಾಗಲೂ ಏನಾದರೂ ಬೇಕು ಅಂತಂದರೆ ನಮ್ಮ ಅಜ್ಜಿಯವರಿಗೆಲ್ಲ ಟಿಪ್ಸ್ ಕೇಳ್ತಾ ಇರ್ತೀನಿ. ಸೊ ಅವ್ರು ಹೇಳ್ತಾ ಇರ್ತಾರೆ, ಸೊ ಡೈರೆಕ್ಟ್ ಶಾಂಪೂ ಮಾಡಬಾರ್ದು, ಸೀಗೆಕಾಯಿ ಪೌಡರಿಂದ ಶಾಂಪೂ ಮಾಡು, ಅದು ಇದು ಅಂತೆಲ್ಲ ಹೇಳ್ತಾರೆ. ಅವೆಲ್ಲ ಕೂಡ ತುಂಬ ಒಳ್ಳೆಯದು ನಮ್ಮ ಹೇರ್ಗೆ. ಲಾಸ್ಟ್ ಟೈಮ್ ಈ ವಿಡಿಯೋದಲ್ಲಿ ತೋರಿಸಿದ್ದೆ. ಇದರಲ್ಲಿ ತೋರಿಸಿರೋ ಹಾಗೆ ಈ ಮೆಥಡಿಂದ ನಾನು ಇವಾಗ ಶಾಂಪೂನ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ನನ್ನ ಹೇರ್ ಫಾಲ್ ತುಂಬಾ ಕಂಟ್ರೋಲ್ ಆಗಿದೆ. ಈ ರೀಸೆಂಟ್ ಟೈಮಲ್ಲಿ ಆಲ್ಮೋಸ್ಟ್ ಒಂದು 2-3 ಮಂತ್ಸಿಂದನೂ ನಾನು ಈ ಶಾಂಪೂನ ಈ ರೀತಿಯಾಗಿ ಯೂಸ್ ಮಾಡ್ತಾ ಇದ್ದೀನಿ. ಲೈಕ್ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ, ಆ ರೀತಿಯಾಗಿ ನಾನು ಯೂಸ್ ಮಾಡ್ತಿದ್ದೀನಿ. ಅದರಿಂದ ನನಗೆ ಹೇರ್ ಫಾಲ್ ಅನ್ನೋದು ಕಂಟ್ರೋಲ್ ಆಗ್ತಿದೆ. ಈ ವಿಡಿಯೋನ ಯಾರಾದರೂ ನೋಡಿಲ್ಲ ಅಂತಂದರೆ ಹೋಗಿ ಚೆಕ್ಔಟ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ. ಹೆಡ್ ಬಾತ್ ಮಾಡ್ಕೊಂಡಾದ್ಮೇಲೆ ಹೇರ್ ಎಲ್ಲ ಡ್ರೈ ಆದಮೇಲೆ ಈವ್ನಿಂಗ್ ಟೈಮ್ ಅಥವಾ ಮಲ್ಗೋ ಟೈಮಲ್ಲಿ ನಾನು ಯೂಸ್ ಮಾಡುವಂಥ ಒಂದು ಸಿರಮನ್ನು ಇವತ್ತು ಹೇಳ್ಕೊಡ್ತೀನಿ. ಸೊ ಇದು ಹಿಮಾಲಯನ್ ಹೇರ್ ಝೋನ್ ಸೊಲ್ಯೂಷನ್ ಅಂತ ಹೇಳಿಬಿಟ್ಟು ಇದನ್ನು ನಾನು ರೀಸೆಂಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ಹೇರ್ ಫಾಲ್ ಕಂಟ್ರೋಲ್ ಆಗೋಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಹೇರ್ ಲಾಸ್ ಥೆರಪಿ ಅಂತಲೇ ಹೇಳ್ಬೋದು. ಸೊ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಇಷ್ಟಿಷ್ಟು ಕೂದಲು ಉದುರೋ ಜಾಗದಲ್ಲಿ ಈಗ ಇಷ್ಟಿಷ್ಟು ಉದುರ್ತಾ ಇದೆ. ಅಟ್ಲೀಸ್ಟ್ ಕಡಿಮೆ ಆಗಿದೆ. 1-2 ಮಂತ್ಸ್ ಆಯಿತು ನಾನು ಇದನ್ನು ಯೂಸ್ ಮಾಡೋಕ್ಕೆ ಅಷ್ಟೇ. ಬಟ್ ಕಂಪ್ಯಾರಿಟಿವ್ಲಿ ಹೇರ್ಗೆ ನಾನು ಹೇರ್ನ ಕೂಡ ತೋರಿಸ್ತೀನಿ ಎಷ್ಟು ಕೂದಲು ನನ್ನದು ಉದುರಿದೆ ಅಂತ ಹೇಳಿಬಿಟ್ಟು. ಬಿಕಾಸ್ ಆಫ್ ಲೋ ಕ್ಯಾಲ್ಶಿಯಮ್ ಆಗಿರ್ಬೋದು, ಸಮ್ ವಿಟಮಿನ್ಸ್ ಕೊರತೆಯಿಂದ ನನ್ನ ಹೇರ್ ಫಾಲ್ ತುಂಬಾ ಆಗ್ತಾಯಿತ್ತು. ಬಟ್ ಈಗೆಲ್ಲ ಕಂಟ್ರೋಲ್ ಆಗಿದೆ. ಈಗ ನನಗೆ ಪ್ರೆಸೆಂಟಾಗಿ ಇಷ್ಟು ಉದುರೋ ಜಾಗದಲ್ಲಿ ಇಷ್ಟು ಉದುರ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇದ್ರ ಪ್ರೈಸ್ ಕೂಡ ಬಂದುಬಿಟ್ಟು ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಸೊ ಇದು 330 ಆಗಿತ್ತು. ಇದನ್ನು ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದರೆ ಒಂದು 300ಗೆ ಹಂಗೆ ಬರುತ್ತೆ. ಇದನ್ನು ಜಸ್ಟ್ ಸ್ಪ್ರೇ ಮಾಡ್ಕೋಬೇಕು ಈ ಥರ. ಎಲ್ಲ ಕಡೆ ಒಂದೊಂದು ಸ್ಪ್ರೇ ಅಷ್ಟೇ. ಒಂದು 9 to 10 ಸ್ಪ್ರೇಸ್ ಯೂಸ್ ಮಾಡ್ತೀನಿ. 10 ಸ್ಪ್ರೇಸ್ ಆದಮೇಲೆ ಹೇರನ್ನು ಮಸಾಜ್ ಮಾಡ್ಕೋಬೇಕು. ಹೇರ್ ಗ್ರೋತ್ ಇಸ್ ಸೆಕೆಂಡರಿ, ಬಟ್ ಹೇರ್ ಫಾಲ್ ಕಂಟ್ರೋಲ್ ಆಗೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಯೂಸ್ ಆಗಿತ್ತು. ಇದರಿಂದ ನಾನು ತುಂಬ ಹೇರ್ ಫಾಲ್ ಕಂಟ್ರೋಲ್ ಆಗಿದೆ. ಹಾಗಾಗಿ ನಾನು ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ತುಂಬ ಚೆನ್ನಾಗಿದೆ. ಯಾರಿಗಾದರೂ ತುಂಬ ಹೇರ್ ಫಾಲ್ ಸಮಸ್ಯೆ ಇದ್ದರೆ ಮಾತ್ರ ಅವ್ರು ಖಂಡಿತ ಯೂಸ್ ಮಾಡಿ. ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. 1 ಮಂತ್ ಯೂಸ್ ಮಾಡಿ ನೋಡಿ. ನಿಮ್ಗೆ ವರ್ಕೌಟ್ ಆದ್ರೇ ನೆಕ್ಸ್ಟ್ ಬಾಟಲ್ ಯೂಸ್ ಮಾಡಿ, ಇಲ್ಲಾಂದರೆ ಅಲ್ಲಿಗೆ ನೀವು ಬಿಟ್ಬಿಡ್ಬೋದು. ಇದು ತುಂಬ ಚೆನ್ನಾಗಿತ್ತು. ಹಾಗಾಗಿ ನಂತರ ತುಂಬ ಜನ ಕಷ್ಟಪಡ್ತಿರ್ತಾರೆ ಹೇರ್ ಫಾಲ್ಗೋಸ್ಕರ ಅಂತ ಹೇಳಿಬಿಟ್ಟು ನಾನು ಇವತ್ತು ಈ ವಿಡಿಯೋನ ಶೇರ್ ಮಾಡಿದೆ ಅಷ್ಟೇ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಒಂಚೂರಾದರೂ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಚೆನ್ನಾಗಿದೆಯಾ ಇಲ್ಲ ಅಂತ ಹೇಳಿ ಕಮೆಂಟಲ್ಲಿ ಪ್ಲೀಸ್ ತಿಳಿಸಿ. ಅಷ್ಟನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.